ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಳ್ಳಿ ಹುಡುಗಿ ರಮ್ಯಾ ಸಂತೋಷ್. ತುಂಬ ದಿನ ಆಯಿತು ಲಾಗ್ ಮಾಡಿ, ಅದಕ್ಕೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮನೆ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಹೊರಟಿದ್ವು. ಇದು ನಮ್ಮ ತಾಯಿ ಮನೆ. ಅಲ್ಲಿಂದ ಹೊರಟಿದ್ವು. ನಾನು ಮತ್ತು ನಮ್ಮ ಯಜಮಾನ್ರು ಮಕ್ಕಳು ಇಬ್ಬರೂ ಹೊರಟಿದ್ದೋ. 4 ಜನನೂ ಹೊರಟಿದ್ದೋ. ಅಲ್ಲಿಂದ ನಾವು ಮತ್ತು ಹೊರಟಿದಾಗ ತೇಜು ಅಂಗನವಾಡಿಗೆ ರಜಾ ಹಾಕ್ಸಿದ್ದು. ಅದ್ರ ಹಿಂದೆ ದಿನ ನಮ್ಮ ಯಜಮಾನ್ರು ಅಂಗನವಾಡಿಲಿ ಏನು ಮಾಡ್ತಿದ್ದೆ ಅಂತ ಎಲ್ಲ ಕೇಳ್ತಾಯಿದ್ರು. ಅವನು ಹೇಳಿಸಿದ್ರು. ಸಂಡೇ ಮಂಡೇ ಮತ್ತು 1 2 3 ಎಲ್ಲ ಹೇಳಿಸ್ತಿದ್ರು ಕಣಪ್ಪ ಅಂತ ಹೇಳ್ದ. ಅದಕ್ಕೆ 1 2 3 ಹೇಳು ಅಂತ ಹೇಳಿಸ್ತಾಯಿದ್ರು. ಅವನು ಬರೋದೇ 10ವರೆಗೆ. ಅಲ್ಲಿಂದ ಹೇಳ್ಕೊಂಡು ಹೋಗ್ತಾಯಿದ್ದ. ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾನೆ ನೋಡಿ, ಸ್ಟೈಲಿಶಾಗಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಅವ್ನಿಗೆ ಎಷ್ಟು ಬರುತ್ತೆ ಅದೆಲ್ಲ ಹೇಳಿಸ್ತಾಯಿದ್ರು. ಮಿಸ್ಟೇಕ್ ಏನಾದ್ರು ಮಾಡಿದರೆ ಅವರು ಹೇಳ್ಕೊಡ್ತಾಯಿದ್ರು. ಅದರಿಂದ ಮುಗಿಸ್ಕೊಂಡು ನಾವು ಹೊರಟಿದ್ವು. ಕಾರಲ್ಲಿ ಕುಂತ್ಕೊಂಡು ಹೋಗ್ತಾಯಿದ್ವು. ಹೋಗ್ಬೇಕಾದ್ರೆ ಹಂಗೇನೆ ಪಕ್ಕದಲ್ಲಿ ಶಾಪಿತ್ತು. ಅದೇ ಥರನೇ ಕಾರ್ಯ ಮುಗಿಸ್ಕೊಂಡು ಜನ ಹೋಗ್ತಿದ್ವು. ಸೈಡ್ ಮಾಡ್ಕೊಂಡು ಹೋದ್ರು. ಹೆಂಗೋ ಕಾರಲ್ಲಿ ಒಬ್ಬರು ಕೇಳಿದರು. ಅವರು ಯಾರಿಗೂ ಮದುವೆ ಮಾಡಿಸ್ಬೇಕು, ಹುಡುಗಿಯರು ಕೆಲ್ಸದವರೇ ಬೇಕು, ಎಲ್ಲರೂ ಸಂಬಂಧ ಇದ್ದರೆ ನೋಡಿ ಅಂತ ಹೇಳ್ತಾಯಿದ್ರು. ಆಯಿತು ಹೇಳ್ತೀವಿ ಅಂತ ಹೇಳಿದ್ವು. ಅಲ್ಲಿಂದ ನಾವು ಮಂಡ್ಯಕ್ಕೆ ಹೋಗ್ದು. ಮಂಡ್ಯದಿಂದ ಹಣ್ಣು ಕಾಯಿ ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಬಂದು ಡೈರೆಕ್ಟಾಗಿ ದರ್ಶನ ಮಾಡೋಣ ಅಂದ್ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನ ಎಂಟ್ರಿ ಕೊಟ್ಟು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೋ. ಪಾರ್ವತಮ್ಮ ದೇವಸ್ಥಾನ ಅಂತ ನಮ್ಮ ಮನೆ ದೇವರು. ತುಂಬ ದಿನ ಆಗಿತ್ತು ದೇವರ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಅದರಿಂದ ವೀಡಿಯೋ ಮಾಡ್ತಿದ್ದ ಮಕ್ಕಳನ್ನ ಎತ್ಕೊಂಡು ಗಂಟೆ ಬಾರಿಸ್ತಿದ್ರು. ಅವನು ಚಿಕ್ಕವನು ಸಹ ಮದುವೆ ನಾನು ಗಂಟೆ ಬಾರಿಸ್ತೀನಿ ಅಂತ ಹೇಳ್ತಿದ್ದ. ಅವನು ಎತ್ಕೊಂಡು ಗಂಟೆ ಹೊಡಿಸ್ತಾಯಿದ್ರು. ನಾವು ಹೋಗೋಷ್ಟರಲ್ಲಿ ಹಸೆ ಎಲ್ಲ ಹೇಳ್ಬಿಟ್ಟಿದ್ರು. ನಾವು ಹೋಗೋಷ್ಟರಲ್ಲಿ 7 ಗಂಟೆ ಆಗೋಗಿತ್ತು. ಅಲ್ಲಿಂದ ದರ್ಶನ ಅಂತ ಒಳಗಡೆ ಹೋದು. ಅಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡ್ತಾಯಿದ್ರು ದೇವರು. ನಾವು ಅರ್ಚನೆ ಟಿಕೆಟ್ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಎಲ್ಲ ಕೊಟ್ಟಿದ್ವು. ಕೊಟ್ಟಾದ್ಮೇಲೆ ಮಂಗಳಾರತಿ ಎಲ್ಲ ತೊಗೊಂಡು ದರ್ಶನ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ಅಲ್ಲಿ ಪಕ್ಕ ಒಂದು ದೇವಸ್ಥಾನ ಇತ್ತು. ಸೇಮ್ ಅದೇ ದೇವಸ್ಥಾನ ಅಂದರೆ ಇಲ್ಲಿ ಒಡಮೂಡಿರೋದು ದೇವಸ್ಥಾನ. ಇದು ಹುಟ್ಟಾಗಿ ಅಲ್ಲಿಗೆ ವಿಗ್ರಹನ ಹಾಕಿದ್ದಾರೆ. ಅಲ್ಲಿಂದ ಅದೇ ಪಕ್ಕದೊಂದು ದೇವಸ್ಥಾನ ಐತೆ, ಅದೇ ಪಾರ್ವತಮ್ಮ ದೇವಸ್ಥಾನ. ಎರಡೂ ಅಲ್ಲಿಗೂ ಪೂಜೆ ಮಾಡ್ಕೊಂತ ಹೋಗ್ತಾಯಿದ್ದು. ಅಲ್ಲಿ ಹೋಗ್ತಾ ಅವ್ರು ಮುಂದೆ ಹೋಗ್ತಿದ್ರು, ನಾನು ಹಿಂದೆ ಹೋಗ್ತಿದ್ದೆ. ಅಲ್ಲೆಲ್ಲ ಜನ ದೇವ್ರನ್ನ ಕೇಳೋಣ ಅಂತ ಆಸೆಗೆ ಕುಂತಿದ್ರು. ಮತ್ತು ಜನ ಸಹ ಕೇಳೋಣ ಅಂತ ಕೂತಿದ್ರು. ನನ್ನೇ ನೋಡ್ತಾ ಇದ್ರಲ್ಲ, ಕ್ಯಾಮ್ರಾ ಬೇರೆ ಇಟ್ಕೊಂಡಿದ್ದೆ, ಅಂದರೆ ಮೊಬೈಲಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಆದರೆ ನನ್ನೇ ನೋಡ್ತಿದ್ರಲ್ಲ, ನಾನು ಹೇಗೆ ಬರುತ್ತೆ ಹಂಗೆ ಇಟ್ಕೊಂಡಿದ್ದೆ ಮೊಬೈಲ್ನ. ಹಾಗೆ ನನ್ನೇ ನೋಡ್ತಾಯಿದ್ರು. ಕ್ಯಾಮ್ರಾ ಹಿಡ್ಕೊಂಡು ಹೋದ್ರು ಮೊಬೈಲಲ್ಲಿ ಅಂದ್ಕೊಂಡು. ಅಲ್ಲೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಕುಂತಿದ್ರು ಅವರು ಆಸೆ ಕೇಳೋಕ್ಕೆ. ನಾವು ಎಂಟ್ರೆನ್ಸ್ ಒಳಗಡೆ ಹೋಗಿ ಅಲ್ಲೂ ಪೂಜೆ ಸಹ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ರಿಟರ್ನು ದೇವಸ್ಥಾನಕ್ಕೆ ಒಳಗಡೆ ಕುಂತ್ಕೊಂಡಿದ್ದೋ. ಸ್ವಲ್ಪ ಹೊತ್ತು ಕುಂತ್ಕೊಂಡು ದೇವಸ್ಥಾನದಲ್ಲಿ ವಿಶ್ರಾಂತಿ ಪಡಿತಿದ್ದೋ. ಮಕ್ಕಳೆಲ್ಲ ಆಟ ಆಡ್ತಿದ್ರು ಒಳಗಡೆ, ದೇವಸ್ಥಾನ ಒಳಗಡೆ. ಅಲ್ಲಿ ಆಸೆ ಕೇಳೋರು ಕುಂತಿದ್ರು. ನಾವು ಇನ್ನೇನು ಮಾಡೋಣ, ಟೈಮ್ ಆಗುತ್ತೆ ಅಲ್ವಾ. ಅಮ್ಮ ಬೇರೆ ಇರಲಿಲ್ಲ, ಬೆಟ್ಟಕ್ಕೆ ಹೋಗಿದ್ರು. ಅಲ್ಲಿ ಹೋಗಿ ಮಂಡ್ಯ ಹತ್ರ ಹೋಗಿ ಡಾಬಾದಲ್ಲಿ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಾಯಿದ್ವು. ಅಲ್ಲಿಂದ ತೇಜು ಆಯಿ ಹೇಳ್ತಿದ್ದ. ಅಲ್ಲಿಂದ ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.